ಅವರ್ಸನ್ನು ನೋಡೋದಾದರೆ 3.5 ಅವರ್ಸ್ ಅಷ್ಟೇ ಸರ್. ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡು ಯಾವತ್ತೂ ಓದಿಲ್ಲ, ಪ್ರೆಷರ್ ಹಾಕೊಂಡು ಯಾವತ್ತೂ ಓದಿಲ್ಲ. ಒಂದು 3 ಗಂಟೆನೇ ಓದಿದ್ರು ಕೂಡ ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ ಸರ್. ಮತ್ತು ನಮ್ಮ ಟೀಚರ್ಸ್, ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಟೀಚರ್ಸು ತುಂಬಾ ಸಪೋರ್ಟಿವ್ ಆಗಿದ್ರು. ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೂ ಕೂಡ ಯಾವುದೇ ಒಂದು ಸಮಯದಲ್ಲಿ ಹೋದರೂ ಕೂಡ ಅರ್ಥ ಮಾಡಿಸ್ಕೊಳ್ಳುವಷ್ಟು ಪೇಷನ್ಸು ಕೂಡ ಅವ್ರಿಗಿತ್ತು. ಸೊ ಅವರ ಒಂದು ಎಲ್ಲರ ಸಪೋರ್ಟ್ನಲ್ಲಿ, ನನ್ನ ತಂದೆ ತಾಯಿ ಸಪೋರ್ಟ್ನಲ್ಲಿ, ನಮ್ಮ ಪೂರ್ತಿ ಕ್ರೈಸ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು, ಪೂರ್ತಿ ಕ್ರೈಸ್ ಡಿಪಾರ್ಟ್ಮೆಂಟ್ ಅವರ ಹೋಲ್ ಸಪೋರ್ಟಿಂದ ಇವತ್ತು ಈ ರೀತಿ ಆಯಿತು ಸರ್. ಸ್ಕೂಲ್ ಬರ್ಗಿ ಅಂತ, ಇಲ್ಲೇ ನಮ್ಮ ಹಳ್ಳಿ ಪಕ್ಕ 3 ಕಿಲೋಮೀಟರ್ ಇರೋದು. ಸೊ ಆ ಸ್ಕೂಲಲ್ಲಿ ನಾನು ಪ್ರೈಮರಿ 5th ಸ್ಟ್ಯಾಂಡರ್ಡ್ವರೆಗೂ ಮುಗಿಸಿದ್ದು. ಅದಾದ ನಂತರ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗೇರಿ ತಾಲೂಕು ಮುಧೋಳಲ್ಲಿ ಓದಿದ್ದು. ಮುಂದಿನ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಏನು ಮಾಡಬೇಕು ಅಂತ ನಿರೀಕ್ಷೆ ಇದೆ, ಆಸೆ ಇದೆ ಸರ್? ಫ್ಯೂಚರಲ್ಲಿ ಜಾಬ್ ಆಯಿತು, ನನ್ನ ಕರಿಯರ್ ಆಯಿತು, ಅದನ್ನು ನೋಡೋದಾದರೆ ನಾನು IAS ಆಫೀಸರ್ ಆಗಬೇಕು ಅಂತ ಇದೆ ಸರ್. ಈಗ PU ಸೈನ್ಸ್ ಮಾಡಿಕೊಂಡು ಆ ನಂತರ IAS ಆಫೀಸರ್ ಮಾಡುವಂಥ ಯೋಚನೆ ಇದೆ ಸರ್. ಇಂಪಾರ್ಟೆಂಟ್ ಅಲ್ಲ ಸರ್, ನಾವೇನು ಕಲಿತೀವಿ, ನಾವು ಯಾವ ರೀತಿಯ ಮೌಲ್ಯಯುತವಾದಂಥ ಶಿಕ್ಷಣವನ್ನು ಪಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 625 ಯಾರು ಬೇಕಿದ್ರೂ ಮಾಡ್ಬೋದು, ಹೇಗೆ ಬೇಕಿದ್ರೂ ಮಾಡ್ಬೋದು, ಆದರೆ ಅಂಕ ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ, ಅದರ ಜೊತೆಗೆ ಮೌಲ್ಯಯುತವಾದ ಶಿಕ್ಷಣ ಕೂಡ ಇಂಪಾರ್ಟೆಂಟು. ಅಂಕ ಬರಲಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದ ಡಿಪ್ರೆಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಜೀವನದಲ್ಲಿ ಇದು ಮೊದಲನೇ ಸ್ಟೆಪ್ ಮಾತ್ರ. ಜೀವನ ನಮಗಿನ್ನೂ ತುಂಬ ಹೇಳ್ಕೊಡುತ್ತೆ. ಜೀವನದಲ್ಲಿ ನಾವಿನ್ನೂ ತುಂಬ ಸಾಧಿಸೋದು ಬಾಕಿ ಇದೆ. ಇದು ಬಿಗಿನಿಂಗ್ ಅಷ್ಟೇ. ಬಿಗಿನಿಂಗಲ್ಲಿ ಸ್ವಲ್ಪ ತೊಂದರೆ ಆಗೋದು ಸಹಜನೇ, ಇಲ್ಲ ಅಂತ ಅಲ್ಲ. ಸೊ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಯಾರು ಸ್ವಲ್ಪ ಕಡಿಮೆ ಆಗಿದೆ ಅವರು ಇನ್ನು ಸ್ವಲ್ಪ ಫೋಕಸ್ ಮಾಡಿ ಚೆನ್ನಾಗಿ ಮಾಡಿ.